ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ನಡುವಿನ ಟಿ20 ಸರಣಿಗೆ ಟೀಂ ಇಂಡಿಯಾವನ್ನ ಪ್ರಕಟ ಮಾಡಲಾಯಿತು. ಶ್ರೇಯಸ್ ಅಯ್ಯರ್ ನಾಯಕರಾದರು, ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಆದರು. ಹಾಗೆಯೇ ತಂಡದಲ್ಲಿ 15 ವರ್ಷದ ವೈಭವ್ ಸೂರ್ಯವಂಶಿಗೂ ಕೂಡ ಸ್ಥಾನ ಸಿಕ್ತು. ಹಾಗೆಯೇ ಪ್ರಿನ್ಸ್ ಯಾದವ್ ಅವರನ್ನ ಕೂಡ ಸೆಲೆಕ್ಟ್ ಮಾಡಲಾಯಿತು. ಆದರೆ ಆರ್ಸಿಬಿ ತಂಡದ ಈ ಮೂವರು ಆಟಗಾರರನ್ನ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ನ ಟಿ20 ಸರಣಿಗೆ ಬಿಸಿಸಿಐ ಆಯ್ಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಬೇಸರವಾಗಿದೆ. ಹೌದು, ರಜತ್ ಪಟಿದಾರ್, ಭುವನೇಶ್ವರ್ ಕುಮಾರ್ ಮತ್ತು ಕೃನಾಲ್ ಪಾಂಡ್ಯ ಅವರನ್ನ ಟಿ20 ಸರಣಿಗೆ ಆಯ್ಕೆ ಮಾಡದೇ ಇರುವುದು ಇದೀಗ ಸಾಕಷ್ಟು ಬೇಸರಕ್ಕೆ ಕಾರಣವಾಗಿದೆ. ಅದರಲ್ಲೂ ಉತ್ತಮ ಫಾರ್ಮ್ನಲ್ಲಿದ್ದಂತಹ ರಜತ್ ಪಟಿದಾರ್ ಸತತ 2 ಬಾರಿ ಆರ್ಸಿಬಿಗೆ ಐಪಿಎಲ್ ಟ್ರೋಫಿಯನ್ನ ಗೆಲ್ಲಿಸಿ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. 193ರ ಸ್ಟ್ರೈಕ್ ರೇಟ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ರನ್ ಗಳಿಸಿದ ಪಟಿದಾರ್ ಭಾರತೀಯ ಟಿ20 ತಂಡದಲ್ಲಿ ಸ್ಥಾನವನ್ನ ಪಡೆದಿಲ್ಲ. ಬಿಸಿಸಿಐ ಆಯ್ಕೆ ಸಮಿತಿಯ ಈ ನಿರ್ಧಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ರಜತ್ ಪಟಿದಾರ್ ಅವರನ್ನ ಯಾಕೆ ಆಯ್ಕೆ ಮಾಡಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಸಿಸಿಐ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಅವರು ಮಾತನಾಡಿ, ತಂಡದಲ್ಲಿ ಕೇವಲ 15 ಸದಸ್ಯರನ್ನ ಮಾತ್ರ ಹೆಸರಿಸಬಹುದಾದ್ದರಿಂದ ಎಲ್ಲಾ ಅರ್ಹ ಆಟಗಾರರನ್ನ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ನಾವು ಹಲವು ಆಟಗಾರರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ 15 ಮಂದಿ ಅರ್ಹರು ಅಂತ ನಾವು ಭಾವಿಸ್ತೇವೆ. ಭಾರತದಲ್ಲಿ ಸಾಕಷ್ಟು ಮಂದಿ ಉತ್ತಮ ಆಟಗಾರರಿದ್ದಾರೆ. ತಂಡಕ್ಕೆ ಪ್ರವೇಶಿಸಲು ಸಾಕಷ್ಟು ಒಳ್ಳೆಯ ಪ್ರತಿಭೆಗಳಿವೆ. ಆದರೆ ಆಡ್ತಿರುವ ಆಟಗಾರರು ತಮ್ಮಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇನ್ನು ನಾವು ಉತ್ತಮ ತಂಡವನ್ನೇ ಆಯ್ಕೆ ಮಾಡಿದ್ದೇವೆ ಅಂತ ಭಾವಿಸ್ತೇವೆ. ಯಾವಾಗಲೂ ಕೆಲವೊಂದು ಆಟಗಾರರು ಮಿಸ್ ಆಗ್ತಾರೆ. ಆದರೆ ಉತ್ತಮ ತಂಡವನ್ನ ಆಯ್ಕೆ ಮಾಡಿದ್ದೇವೆ ಮತ್ತು ನಾವು ಅದರಿಂದ ಸಂತೋಷವನ್ನ ಪಡುತ್ತೇವೆ ಅಂತ ಹೇಳಿ ಅಗರ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ಎಲ್ಲಾ ಉತ್ತಮ ಆಟಗಾರರಿಗೂ ಕೂಡ ತಂಡದಲ್ಲಿ ಅವಕಾಶ ಕೆಲ ಸಂದರ್ಭಗಳಲ್ಲಿ ಸಿಗುವುದಿಲ್ಲ, ಅವರು ಕಾಯಬೇಕಾಗುತ್ತೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಭುವನೇಶ್ವರ್ ಕುಮಾರ್ ಅವರು ಈ ಬಾರಿ ಅತ್ಯುತ್ತಮ ಬೌಲಿಂಗ್ನಿಂದಾಗಿ ಆರ್ಸಿಬಿಗೆ ಗೆಲುವನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರಿಗೂ ಕೂಡ ಸ್ಥಾನ ಮಿಸ್ ಆಗಿದ್ದು, ಕೃನಾಲ್ ಪಾಂಡ್ಯ ಕೂಡ ಆಲ್ರೌಂಡರ್ ಆಟವನ್ನ ಪ್ರದರ್ಶನ ಮಾಡಿ ಟಿ20 ಸರಣಿಗೆ ಆಯ್ಕೆಯಾಗುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅವರಿಗೂ ಕೂಡ ಹುಸಿಯಾಗಿದೆ. ಮುಂದಿನ ದಿನಗಳಲ್ಲಾದ್ರೂ ಈ ಅದ್ಭುತ ಪ್ರತಿಭೆಗಳಿಗೆ ಅವಕಾಶ ಸಿಗ್ಲಿ ಅನ್ನೋದೇ ಕ್ರಿಕೆಟ್ ಪ್ರೇಮಿಗಳ ಆಶಯ.